ಭಾರತೀಯ ಜನತಾ ಪಾರ್ಟಿ ಬಿದ್ದರ್ ಕಡೆಯಿಂದ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು ಈ ಹೋರಾಟ ಇದೆ. ಈ ಹೋರಾಟಕ್ಕೆ ನೇತೃತ್ವ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನಮ್ಮೆಲ್ಲ MLA ಮಾಡ್ತಾ ಇದ್ದೀನಿ. ನಮ್ಮ ಡಿಮಾಂಡ್ ಅಷ್ಟೇ, ಮುಖ್ಯಮಂತ್ರಿ ಅವ್ರು ರಿಸೈನ್ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನರಿಗೆ 5 ಗ್ಯಾರಂಟಿ ಸುಳ್ಳು ಹೇಳಿ ಅಧಿಕಾರ ಬಂದ ಮೇಲೆ ಎಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ. ತಾವು ವಾಲ್ಮೀಕಿ ಹಗರ ನೋಡ್ತಾ ಇದ್ದೀರಿ. ಅವರು ನಾಗೇಂದ್ರ ಬಾಬು ರಿಸೈನ್ ಕೊಡಿದ್ರು, ನಾಗೇಂದ್ರ ಬಾಬು ಜೈಲ್ ಹೋದ್ರು, ಎಲ್ಲ ಎವಿಡೆನ್ಸ್ ಇದೆ. ಅದಕ್ಕಾಗಿ ನಮ್ಮ ಏವಲ್ಕೋಟೆ ಜನತಾ ವಿಕಾಸ ಸಲುವಾಗಿ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು. ಯಾಕಂದರೆ ಅವರು 1.5 ವರ್ಷದಲ್ಲಿ ಏನು ಕೆಲಸ ಅಭಿವೃದ್ಧಿ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕರ್ಮಚಾರಿಗೆ ಸ್ಯಾಲರಿ ಆಗ್ತಾ ಇಲ್ಲ, ಪ್ರತಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿ ಅವರು ನೈತಿಕ ಅಧಿಕಾರ ತಗೊಂಡು ರಿಸೈನ್ ಕೊಡಬೇಕು ನಮ್ಮ ಡಿಮಾಂಡ್ ಇದೆ. ನಾವು ಹೋರಾಟ ಮಾಡ್ತೀವಿ, ಬಿಡಲ್ಲ. ಯಾವ ತನಕ CM ಕೊಡಲ್ಲ ತನಕ BJP ಕೊಡಲ್ಲ.